ವೆಲ್ಕಮ್ ಟು ದಿ ಪ್ರೆಸ್ ಕಾನ್ಫರೆನ್ಸ್. ಇದು ನಮ್ಮದು ಆಶ್ರಯ ಅಂತ ಸೊಸೈಟಿ ಇದೆ. ಇದು ಗ್ಲೋಬಲ್ ಸೊಸೈಟಿ, 142 ದೇಶನಲ್ಲಿದೆ. ಇಂಡಿಯಾನಲ್ಲಿ 9 ಕಡೆ 9 ಬ್ರಾಂಚಸ್ ಇದೆ. ಆಶ್ರಯ ಸೊಸೈಟಿ ಫೌಂಡೆಡ್ ಇನ್ ಅಮೆರಿಕಾ ಆ್ಯಂಡ್ ಬೇಸ್ ಆಲ್ ಓವರ್ ದ ವರ್ಲ್ಡ್. ಸೊ ನಮ್ಮದು ರೀಜನ್ 15 ರೀಜನ್ ಇದೆ ಇದಕ್ಕೆ. ಒಂದು ಮಿಡ್ಲ್ ಈಸ್ಟು, ಒಂದು ಫಾರ್ ಈಸ್ಟು, ಒಂದು ಇಂಡಿಯಾ ರೀಜನು, ಒಂದು ಅಮೆರಿಕಾ ರೀಜನ್, ಒಂದು ಯುರೋಪ್, ಒಂದು ಆಫ್ರಿಕಾ, ಒಂದು ಜಪಾನ್, ಆಸ್ಟ್ರೇಲಿಯಾ, ಆ ಥರ ರೀಜನ್ಸ್ ಇದೆ ಬೇರೆ ಬೇರೆ. ಸೊ ನಾವು ರೀಜನ್ 15ನಲ್ಲಿ ಬರ್ತೀವಿ. ಸೊ ಈ ರೀಜನ್ 15 ಇದರಲ್ಲಿ ಏನಂತೆ ಕೆಲಸ ಆಗುತ್ತೆ ಅಂದರೆ, ಈ ಎನಿಥಿಂಗ್ ಕನೆಕ್ಟೆಡ್ ಟು ಸಸ್ಟೈನಬಿಲಿಟಿ ಆ್ಯಂಡ್ ಬಿಲ್ಟ್ ಎನ್ವೈರನ್ಮೆಂಟ್ ಅಂದರೆ ನಮ್ದು ಬಿಲ್ಡಿಂಗ್ಸು, ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಮಾಲ್ಸು, ಹೋಟೆಲ್ಸು, ರೈಲ್ವೆ ಸ್ಟೇಷನ್ಸು, ಮೈನ್ಸು, ಪವರ್ ಪ್ಲಾಂಟ್ಸು, ಇಂಡಸ್ಟ್ರೀಸು ಎಲ್ಲ ಬಿಲ್ಟ್ ಎನ್ವೈರನ್ಮೆಂಟ್ ಇದೆ. ಅಲ್ಲಿ ನಾವು ಯಾವ ಥರ ಸ್ಟ್ಯಾಂಡರ್ಡ್ಸ್ ಇರಬೇಕು, ಯಾವ ಥರ ಕನ್ಸ್ಟ್ರಕ್ಷನ್ ಇರಬೇಕು, ಯಾವ ಥರ ಅದರದ್ದು ಇಂಜಿನಿಯರಿಂಗ್ ಇರಬೇಕು, ಯಾವ ಥರ ಏರ್ ಕಂಡೀಷನಿಂಗ್ ಇರಬೇಕು, ಎಲ್ಲ ವಾಟರ್ ಕನ್ಸಂಪ್ಷನ್ ಇರಬೇಕು, ಎನರ್ಜಿ ಕನ್ಸಂಪ್ಷನ್ ಇರಬೇಕು, ಸಸ್ಟೈನಬಲ್ ಮಾಡ್ತಾರೆ ಯಾವ ಥರ ಇರಬೇಕು, ಅದಕ್ಕೆಲ್ಲ ಗ್ಲೋಬಲ್ ಲೆವೆಲ್ನಲ್ಲಿ ಸ್ಟ್ಯಾಂಡರ್ಡ್ಸ್ ಆಗುತ್ತೆ ಇದಕ್ಕೆ ಒಂಥರ. ಆಮೇಲೆ ಅದಕ್ಕೆಲ್ಲ ಬುಕ್ಸ್ ಎಲ್ಲ ಇದೆ, ತುಂಬ ಪಬ್ಲಿಷ್ ಆಗ್ತಾರೆ ಎಲ್ಲ ಕಡೆ. ಸೊ ಇಂಡಿಯಾನಲ್ಲೂ ಇದು 9 ಕಡೆ ಇದೆ. ಬ್ಯಾಂಗ್ಳೂರು, ಮುಂಬೈ, ಚೆನ್ನೈ, ಹೈದರಾಬಾದು, ಅಹಮದಾಬಾದು, ಜೈಪುರು, ಡೆಲ್ಲಿ, ಕಲ್ಕಟಾ, ಆ ಥರ ಪೂನಾ, ಈ ಥರ ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಇದು ಬೆಂಗಳೂರು ಬ್ರಾಂಚ್ ನಮ್ಮದು. ಸೊ ಇಲ್ಲಿ ನಮ್ಮದು ಅಮರ್ ನಾರಾಯಣ್ ಅಂತ, ಇವರು ಪ್ರೆಸಿಡೆಂಟ್ ನಾಳೆ ಇದು ಆಗ್ತಾರೆ. ಎಲೆಕ್ಟೆಡ್ ಬಾಡಿ ಇದು. ಇದಕ್ಕೆ 110 ಜನ ಮೆಂಬರ್ ಇದ್ದಾರೆ ಸದ್ಯ ಬೆಂಗಳೂರಿನಲ್ಲಿ. ಪ್ರತಿಯೊಂದು ಸಿಟಿನಲ್ಲೂ ಬೇರೆ ಬೇರೆ ಇರ್ತಾರೆ. ಸೊ ನಾಳೆ ಇವರು ಪ್ರೆಸಿಡೆಂಟ್ ಚಾರ್ಜ್ ತಗೊಳ್ತಾರೆ. ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ ಟರ್ಮ್ ಎಲ್ಲರಿಗೂ. ಸೊ ಇದು ಎಲೆಕ್ಟೆಡ್ ಬಾಡಿ ತರ. ನಾಳೆ ಇವ್ರು ತಗೊಳ್ಳುವಾಗ ಅದಕ್ಕೆ ನಾಳೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇಟ್ಟಿದ್ವಿ. ತಾವು ಎಲ್ಲರೂ ವೆಲ್ಕಮ್ ಆ ಪ್ರೋಗ್ರಾಮ್ಗೆ. ಆ ಪ್ರೋಗ್ರಾಮ್ ಅಂದ್ರೆ ಅದು ಪ್ರೋಗ್ರಾಮ್ ಹೆಸರು ಕ್ಲೈಮೇಟ್ ಕಾನ್ಕ್ಲೇವ್ ಅಂತ. ಇವಾಗ ನಿಮ್ಗೆ ಗೊತ್ತು, ಅಲ್ಲಿನೋ ಎಫೆಕ್ಟ್ ಆಗ್ತಾ ಇದೆ, ಮಳೆ ಕಮ್ಮಿ ಆಗಿದೆ, ಸಮುದ್ರ ತಾಪಮಾನ ಜಾಸ್ತಿ ಆಗಿದೆ, ನಮ್ದು ದೇಶನೆಲ್ಲ ತಾಪಮಾನ ಜಾಸ್ತಿ ಆಗಿದೆ, ಮಳೆ ತುಂಬಾ ಕಮ್ಮಿ ಆಗಿದೆ, ಅಥವಾ ಎಷ್ಟೋ ಕಡೆ ಫ್ಲಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಕ್ಲೈಮೇಟ್ ನಮ್ದು ಮೇನ್. ಸೊ ಈ ಕ್ಲೈಮೇಟ್ ಕಾನ್ಕ್ಲೇವ್ ಅಂತ ಒಂದು ಪ್ರೋಗ್ರಾಮ್ ಇಟ್ಟಿದ್ವಿ. ಇದಕ್ಕೆ ಎಷ್ಟೋ ಸ್ಪೀಕರ್ಸ್ ಬರ್ತಾ ಇದೆ ಆಲ್ ಇಂಡಿಯಾ ಸ್ಪೀಕರ್ಸ್ ಎಲ್ಲ ಲೋಕಲ್, ಮುಂಬೈ, ಹೈದರಾಬಾದ್, ಚೆನ್ನೈ, ಗುಜರಾತ್, ಅಹಮದಾಬಾದ್ ಎಲ್ಲ ಸ್ಪೀಕರ್ಸ್ ಬರ್ತಾರೆ. ಸೊ ಇದು ವಿಷಯ ಎಲ್ಲ ಬೇರೆ ಬೇರೆ ಟಾಪಿಕ್ಸ್ ಮಾತಾಡ್ತಾರೆ. ಅವರು ಏನ್ ಸಬ್ಜೆಕ್ಟ್ ಇದೆ, ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೆಂಗೆ ನಾವು AC ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಈ ಬಿಲ್ಡಿಂಗ್ ನಲ್ಲಿ ತಗೊಳ್ಳಿ, AC ಇಸ್ ದ ಹೈಯೆಸ್ಟ್ ಪವರ್ ಕನ್ಸಂಪ್ಷನ್ ಯೂನಿಟ್. ಫ್ಯಾನ್ ಇರ್ಲಿ, ಲೈಟ್ ಇರ್ಲಿ, ಕಮ್ಮಿ ಆಗುತ್ತೆ. ಬಟ್ ಗಾಳಿ, ನ್ಯಾಚುರಲ್ ಗಾಳಿ ಬಂದ್ರೆ ನಿಮ್ಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಟೆಂಪರೇಚರ್ ಕಂಟ್ರೋಲ್ ಆಗ್ಬೇಕು, ಹೆಂಗೆ ನಮ್ಮ ಬಾಡಿಗೆ ಅನುಕೂಲ ಆಗ್ಬೇಕು. ಇವಾಗ ಕೋವಿಡ್ ಆಗಿತ್ತು. ಕೋವಿಡ್ ನಲ್ಲಿ ಏನಾಗಿತ್ತು, ಎಲ್ಲರೂ ಹೇಳಿದ್ರು AC ಇಂದ ಕೋವಿಡ್ ಆಗಿತ್ತು. AC ಇಂದ ಕೋವಿಡ್ ಯಾವತ್ತೂ ಆಗಿಲ್ಲ. ಕೋವಿಡ್ ಜಂತು ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಅದಕ್ಕೆ ಕಂಟ್ರೋಲ್ ಮಾಡಿದೆ AC ಇಂದಾನೆ. ICU ಎಲ್ಲ ಇತ್ತು. ICU ನಲ್ಲೇ ಎಲ್ಲರೂ ಪೇಷಂಟ್ಸ್ ಎಲ್ಲ ಆಗಿ ಎಲ್ಲ ಇದಾಯ್ತು. ಸೊ ಈ ತರ ಟಾಪಿಕ್ಸ್ ನಾಳೆ ಎಲ್ಲ ಡಿಸ್ಕಷನ್ ಆಗುತ್ತೆ. ಆಮೇಲೆ ಇವರು ಹೊಸ ಪ್ರೆಸಿಡೆಂಟ್, ಅವರು ಟೀಮು ಡಾಕ್ಟರ್ ರೂಪೇಶ್ ಅಂತ ಇದ್ದಾರೆ. ಅವರು PhD ಮಾಡಿದ್ದಾರೆ ಸಸ್ಟೈನಬಲ್ ಡಿಸೈನ್ ನಲ್ಲಿ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಇವ್ರು ಮುನಿರಾಜು ಅಂತ ಇದ್ದಾರೆ, ಇವರು ಸೀನಿಯರ್ ಅಸಿಸ್ಟೆಂಟ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇದ್ದಾರೆ ಸತ್ವಾ ಗ್ರೂಪ್ ನಲ್ಲಿ. ಇವ್ರದ್ದು ಓನ್ ಬಿಸ್ನೆಸ್ ಇದೆ. ಇವರು ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಕಡೆ. ನಂದು ಓನ್ ಕನ್ಸಲ್ಟೆನ್ಸಿ ಇದೆ, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ. ಸೊ ನಾವು ಎಲ್ಲ ಈ ತರ ಪ್ರಾಜೆಕ್ಟ್ಸ್ ಮಾಡ್ತೀವಿ ಎಲ್ಲ. ಸೊ ದಿಸ್ ಇಸ್ ಬೇಸಿಕಲಿ ಎ ಸೊಸೈಟಿ ಫಾರ್ ಡೆವಲಪಿಂಗ್ ದಿ ಬಿಲ್ಟ್ ಎನ್ವೈರನ್ಮೆಂಟ್ ಅಂಡ್ ಹೌ ಟು ಸಸ್ಟೈನ್ ದಿಸ್ ಬಿಲ್ಟ್ ಎನ್ವೈರನ್ಮೆಂಟ್ ಅಂತ ಇದೆ. ಸೊ ಇದು ವಿಷಯ ನಮ್ಮ ಪ್ರೆಸಿಡೆಂಟ್ ಇನ್ನು ಫರ್ದರ್ ಮಾತಾಡ್ತಾರೆ. ನಮಸ್ಕಾರ. ಇನ್ಫ್ಯಾಕ್ಟ್ ಇದು 1894 ಅಲ್ಲಿ ಅಮೆರಿಕಲ್ ಸ್ಟಾರ್ಟ್ ಆಗಿದ್ದಂತ ಒಂದು ಸೊಸೈಟಿ ಇದು. ಮೇಜರ್ಲಿ ನಮ್ಗೆಲ್ಲ ಗೊತ್ತಿರೋ ತರ ಏರ್ ಕಂಡೀಷನಿಂಗ್ ಅನ್ನೋದು ಒಂದು ಪವರ್ ಕನ್ಸಂಪ್ಷನ್ ಅದೇ ಜಾಸ್ತಿ ತಗೊಳೋದು ಬಿಲ್ಡಿಂಗ್ ಅಲ್ಲಿ. ಆಲ್ಮೋಸ್ಟ್ ನಿಮ್ಗೆ 40 to 50% ಪವರ್ ಅದರಿಂದನೇ ಜಾಸ್ತಿ ಆಗುತ್ತೆ. ಈಗ ದ ವೇ ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್, ಎಲ್ಲ ಕಡೆ ವೇ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್, ಎಲ್ಲ ಬಿಲ್ಡಿಂಗು ಬಂದು ಏರ್ ಕಂಡೀಷನಿಂಗ್ ಮಾಡ್ತೀವಿ. ಸೊ ಅದರಿಂದ ಏನಾಗ್ತಾ ಇದೆ, ನಮ್ಮ ತಾಪಮಾನ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಚೆ ನಮ್ದು ಸಮ್ಮರ್ಸ್ ಎಕ್ಸ್ಟೆಂಡ್ ಆಗ್ತದೆ. ಬ್ಯಾಂಗ್ಳೂರಲ್ಲಿ ನೀವು 34 ಡಿಗ್ರೀಸ್ಗಿಂತ ಜಾಸ್ತಿ ಹೋಗಿರೋದು ನೋಡಿರಲ್ಲ. ಬಟ್ ಆಫ್ ಲೈಟ್ ನೋಡಿದ್ರೆ ಬ್ಯಾಂಗ್ಳೂರ್ ಗ್ರೌಂಡ್ ರೀಚ್ 37-38 ಡಿಗ್ರೀಸ್. ಅಂಡ್ ರೈನಿ ಸೀಸನ್ ಅಲ್ಲಿ ತುಂಬಾ ರೈನ್ಸ್ ಬರ್ತಾ ಇದೆ. ಸೊ ಹೋಲ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಸಸ್ಟೈನಬಿಲಿಟಿ ಇಸ್ ದ ಒನ್ಲಿ ಆಪ್ಷನ್. ಅಂದ್ರೆ ನಾವು ಎಷ್ಟು ಪವರ್ ನ ತಗೊಂತೀವೋ ಅಷ್ಟು ವಿ ಹ್ಯಾವ್ ಟು ಗಿವ್ ಬ್ಯಾಕ್. ದಟ್ ಇಸ್ ಕಾಲ್ಡ್ ನೆಟ್ ಝೀರೋ. ಸೊ ಇದ್ರ ಬಗ್ಗೆ ನಾಳೆ ಒಂದು ಸೆಮಿನಾರ್ ಮಾಡ್ತಾ ಇದೀವಿ. ಕ್ಯಾಲ್ಸರಿ ಹೋಟ್ಲಲ್ಲಿ ವಿಲ್ ಬಿ ಹ್ಯಾವಿಂಗ್ ಅರೌಂಡ್ ಕ್ಲೋಸ್ ಟು 200 ಮೆಂಬರ್ಸ್, 200
ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅಕ್ರಾಸ್ ದಿಸ್ ಒನ್. ಸೊ ದಿಸ್ ಇಸ್ ಅ ಹಾನರಬಲ್ ಸೊಸೈಟಿ. ವಿ ಡೋಂಟ್ ಚಾರ್ಜ್ ಆರ್ ವಿ ಡೋಂಟ್ ಮೇಕ್ ಎನಿ ಪ್ರಾಫಿಟ್ಸ್ ಇನ್ ದಿಸ್ ಸೊಸೈಟಿ. ವಿ ರನ್ ದಿಸ್ ಬೇಸ್ಡ್ ಆನ್ ದಿ ಸ್ಪಾನ್ಸರ್ಸ್ ಕೊಡ್ತಾರೆ ಸ್ವಲ್ಪ ಜನ, ನಮ್ದು ಓನ್ ಇದರಿಂದ ನಾವು ಮಾಡ್ತೀವಿ. ಸೊ ದ ಹೋಲ್ ದಿಸ್ ಒನ್ ಇಸ್ ಟು ಕೀಪ್ ದ ಬೆಲ್ಟ್ ಎನ್ವೈರನ್ಮೆಂಟ್ ಸೇಫ್. ಇದಕ್ಕೆ ತಕ್ಕಂಥ ಸ್ಟ್ಯಾಂಡರ್ಡ್ಸ್ ಇದೆ. ಈ ಸ್ಟ್ಯಾಂಡರ್ಡ್ಸ್ನ ಎಲ್ಲರೂ ಫಾಲೋ ಮಾಡಿದ್ರೆ, ಇನ್ಫ್ಯಾಕ್ಟ್ ನಾವು ಗೌರ್ಮೆಂಟ್ಗೂ ಬರೀತಾ ಇದ್ದೀವಿ, ಈ ತರ ಇದನ್ನ ಇಂಪ್ಲಿಮೆಂಟ್ ಮಾಡಿ ಈ ಸ್ಟ್ಯಾಂಡರ್ಡ್ಸ್ನ, ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅದನ್ನು ನಾವು ಪ್ರಪೋಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದ ಈ ಪ್ರೆಸ್ ಕಾನ್ಫರೆನ್ಸ್ ಇಂದ ನೀವು ಇದನ್ನ ಪಬ್ಲಿಷ್ ಮಾಡಿದ್ರೆ ಅದು ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅಂಡ್ ಲಾಟ್ ಆಫ್ ಪೀಪಲ್ ವಿಲ್ ಬಿ ಅವೇರ್, ಬಿಕಾಸ್ ನಮ್ಮ ಬೆಂಗಳೂರು ಅಂತ ಸಿಟಿಗೆ ಇಟ್ ಇಸ್ ಕಾಲ್ಡ್ ವಾಸ್ ಏರ್ ಕಂಡೀಷನಿಂಗ್ ಸಿಟಿ ಒನ್ಸ್ ಅಪಾನ್ ಎ ಟೈಮ್. ಇಟ್ ವಾಸ್ ರಿಟೈರ್ಡ್ ಪ್ಯಾರಡೈಸ್ ಅಂತ ಇದ್ವಿ, ಬಟ್ ಟುಡೇ ಇಟ್ ಇಸ್ ನಾಟ್ ದ ಸೇಮ್ ವಿತ್ ವಾಟ್ ಎವರ್ ವಿ ಆರ್ ಸೀಯಿಂಗ್ ದ ಡೆವಲಪ್ಮೆಂಟ್. ನಾವು ಇದು ಮಾಡಿಲ್ಲ ಅಂದ್ರೆ ನಮ್ಗೆಲ್ಲ ತುಂಬಾ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಸೆಕ್ರೆಟರಿ ರೂಪೇಶ್ ಅಯ್ಯಂಗಾರ್ ಅಂತ ಈ ಸೊಸೈಟಿದು, ಇವ್ರು ಬಂದು ವೈಸ್ ಪ್ರೆಸಿಡೆಂಟ್ ಮುನಿರಾಜು ಅವರು, ಸತೀಶ್ ಅಯ್ಯಂಗಾರ್ ಸಾರ್ ಬಂದು ಪಾಸ್ಟ್ ಪ್ರೆಸಿಡೆಂಟ್, ಇವರು ಈ ಸೊಸೈಟಿನ ಪಾಸ್ಟ್ ಪ್ರೆಸಿಡೆಂಟ್. ಸೊ ನಮ್ದು 26 ಪ್ರೆಸಿಡೆಂಟ್ಸ್ ಇದ್ದಾರೆ, ಅಂದ್ರೆ 27 ವರ್ಷದಿಂದ ಇದು 27ನೇ ವರ್ಷದ ಇನ್ಸ್ಟಾಲೇಷನ್. ನಾಳೆ ಈ ಸೆಮಿನಾರ್ ಆದ್ಮೇಲೆ ಇಟ್ ವಿಲ್ ಬಿ ಫಾಲೋಡ್ ವಿತ್ ದ ಇನ್ಸ್ಟಾಲೇಷನ್ ಸೆರೆಮನಿ. ಸೊ ಸರ್ ನಿಮ್ಗೆ ಆರ್ಕಿಟೆಕ್ಟ್ ಇವ್ ಫಸ್ಟ್ ಪಂಕಜ್ ದಾರ್ಕರ್ ಅಂತ ಒಬ್ರು ಇದ್ದಾರೆ ಸರ್. ಪಂಕಜ್ ದಾರ್ಕರ್ ಅವ್ರು ಬಂದು ನಮ್ಮ ಆಶ್ರೇ ಸೊಸೈಟಿಗೆ ಇಂಡಿಯಾಗೆ ಅವರೇ ಹೆಡ್, DRC ಅಂತ ಕರಿತೀವಿ ನಾವು. ಅವರು ಪಂಕಜ್ ದಾರ್ಕರ್ ಅಸೋಸಿಯೇಟ್ಸ್ ಅಂತ, ಅವರು ಅಹಮದಾಬಾದ್ ಇಂದ ಬರ್ತಾರೆ. ಈಸ್ ಒನ್ ಆಫ್ ದ ವೆರಿ ರಿನೌಡ್ ಸ್ಪೀಕರ್ ಅಂಡ್ ಆಲ್ಸೋ ಇನ್ ದಿ ಎನ್ವೈರನ್ಮೆಂಟ್, ಬಿಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ. ಆಮೇಲೆ ಆರ್ಕಿಟೆಕ್ಟ್ ಗೌರವ್ ಶೋರಿ ಅಂತ ಬರ್ತಾರೆ. ಈಸ್ ಆಲ್ಸೋ ಒನ್ ಆಫ್ ದಿ ವೆರಿ ವೆಲ್ ನೋನ್ ಸ್ಪೀಕರ್ಸ್. ಈ ಟಾಕ್ಸ್ ಅಬೌಟ್ ಆರ್ಕಿಟೆಕ್ಚರ್. ಆಮೇಲೆ ಇನ್ನೊಬ್ರು ಗೌತಮ್ ಬಲಿಗ ಅಂತಿದ್ದಾರೆ, ಅವ್ರು ಬಂದು ಇಲ್ಲಿ ಟಾಕ್ ಅಬೌಟ್ ದಿ ಇಂಡೋರ್ ಏರ್ ಕ್ವಾಲಿಟಿ. ಸರಿ, ಏನಾಗಿದೆ ಇಂಡೋರ್ ಏರ್ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮೆಲ್ಲ ಆಫೀಸಸ್ ಅಲ್ಲಿ. ಯಾಕಂದ್ರೆ ನಮ್ಮ ಮಿನಿಮಮ್ ಏರ್ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಲೇಬೇಕು. ಇಟ್ ಮೇ ಬಿ ಹಾಸ್ಪಿಟಲ್ಸ್, ಇಟ್ ಮೇ ಬಿ ಆಫೀಸಸ್. ಸೊ ಅದ್ರ ಬಗ್ಗೆ ಇವ್ರು ಮಾತಾಡ್ತಾರೆ, ಇದನ್ನ ಹೆಂಗ್ ಅದನ್ನ ನಾವು ಮೇಂಟೈನ್ ಮಾಡ್ಬೋದು ಅಂತ. ಇನ್ನೊಬ್ರು ಬಂದು ಆರ್ಕಿಟೆಕ್ಟ್ ಸ್ವಾತಿ ಅಂತ ಬರ್ತಾ ಇದ್ದಾರೆ, ಅವ್ರು ಹೈದರಾಬಾದ್ ಇಂದ ಬರ್ತಾ ಇದ್ದಾರೆ. ಸೊ ಇವರೆಲ್ಲರೂ ಮಾತಾಡೋದು ಬಂದು ಅಬೌಟ್ ದ ಬಿಲ್ಟ್ ಎನ್ವೈರನ್ಮೆಂಟ್, ಅಬೌಟ್ ಹೆಂಗೆ ನಾವು ಇರೋದನ್ನ ಇದು ಮಾಡದೆ, ಎಕ್ಸೆಸಿವ್ ಆಗಿ ಯೂಸ್ ಮಾಡದೆ ಅದನ್ನ ನಾವ್ ಹೆಂಗ್ ಕಂಟ್ರೋಲ್ ಮಾಡ್ಬೋದು ಅಂತ ಇದು ಮಾತಾಡ್ತಾರೆ. ಇದಾದ್ಮೇಲೆ ವಿಲ್ ಹ್ಯಾವ್ ಅ ಪ್ಯಾನಲ್ ಡಿಸ್ಕಷನ್ ಆಲ್ಸೋ. ಇಟ್ ವಿಲ್ ವೆರಿ ಇಂಟ್ರೆಸ್ಟಿಂಗ್ ಪ್ಯಾನಲ್ ಡಿಸ್ಕಷನ್. ನಾವು ಒಬ್ಬೊಬ್ರು ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಸೊಸೈಟಿಗೆ, ಆ ಚಿಕ್ಕ ಸ್ಟೆಪ್ಸ್. ಎಕ್ಸಾಂಪಲ್ AC ನ ನಾವು 27 ಡಿಗ್ರೀಸ್ ಟೆಂಪರೇಚರ್ ಅಲ್ಲಿ ಇಟ್ಟರೆ ಎಷ್ಟು ನಮಗೆ ಪವರ್ ಸೇವಿಂಗ್ ಆಗುತ್ತೆ, ಎಷ್ಟು ನಮ್ಗೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ಪ್ಯಾನಲ್ ಡಿಸ್ಕಷನ್ ಡಿಸ್ಕಸ್ ಮಾಡ್ತೀವಿ. ಇವನ್ 1 or 2 ಪಾಯಿಂಟ್ಸ್ ಟೇಕ್ ಅವೇಸ್ ಎಲ್ಲರೂ ಬಂದಿರೋರು ಒಂದು 200 ಜನ ತಗೊಂಡು ಹೋದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಆಡ್ ವ್ಯಾಲ್ಯೂ ಟು ದಿ ಓವರ್ ಆಲ್ ಸೊಸೈಟಿ. ಹೌದು ಸರ್, ಡೆಲಿಗೇಟ್ಸ್ ಬರ್ತಾರೆ. ಇನ್ನು 200 ಡೆಲಿಗೇಟ್ ರಿಜಿಸ್ಟರ್ ಆಗಿದ್ದಾರೆ. 200 ಡೆಲಿಗೇಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸೊ ದರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಅಟ್ ಲೀಸ್ಟ್ 150 to 160 ಡೆಲಿಗೇಟ್ಸ್ ಕನ್ಫರ್ಮ್ ಬಂದೇ ಬರ್ತಾರೆ. ಏನ್ ಸಜೆಸ್ಟ್ ಮಾಡ್ತೀರಾ? ಸರಿ, ಗೋಯಿಂಗ್ ಟು ಸಜೆಸ್ಟ್ ಫೈನಲಿ ಟೇಕ್ ಅವೇ ಮೆಸೇಜ್ ಟು ಸರ್, ಟೇಕ್ ಅವೇ ದ ಗವರ್ಮೆಂಟ್ ಇಸ್ ಇಂಪ್ಲಿಮೆಂಟೇಷನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಆಶ್ರೇದು ಸ್ಟ್ಯಾಂಡರ್ಡ್ಸ್ ಇದೆ. ಆಶ್ರೇ ಸ್ಟ್ಯಾಂಡರ್ಡ್ ಬಂದು ವರ್ಲ್ಡ್ ವೈಡ್ ಯೂಸ್ ಮಾಡ್ತೀವಿ. ಅಂಡ್ ಅವ್ರು ಬಂದು ತುಂಬಾ ಅಡ್ವಾನ್ಸ್ ಸ್ಟ್ಯಾಂಡರ್ಡ್ಸ್ ಇದೆ. ಅದನ್ನೆಲ್ಲ ಗವರ್ಮೆಂಟ್ ಶುಡ್ ಮೇಕ್ ಇಟ್ ಮ್ಯಾಂಡೇಟರಿ. ಸೊ ಅದನ್ನ ಮ್ಯಾಂಡೇಟರಿ ಮಾಡಿದಾಗ ಅದೇನಾಗುತ್ತೆ, ಇಂಪ್ಲಿಮೆಂಟ್ ಆದಾಗ ನಮಗೂ ಅದು ತುಂಬಾ ಬೆನಿಫಿಟ್ ಇಲ್ಲ. ಅದಾಗ ಏನಾಗುತ್ತೆ, ಓವರ್ ಆಲ್ ಇವನ್ ದ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸರ್, ಅವ್ರಿಗೂ ಆ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಇದು ಅನ್ವಯವಾದಾಗ ಅವರ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಅಷ್ಟು ಫಾಲೋ ದಿಸ್. ಸೊ ದಿಸ್ ವಿಲ್ ಹೆಲ್ಪ್ ದ ಗವರ್ಮೆಂಟ್ ಟು ಓವರ್ ಆಲ್ ರೆಡ್ಯೂಸ್ ದಿ ಪವರ್ ಕನ್ಸಂಪ್ಷನ್. ಬಿಕಾಸ್ ದ ವೇ AC ಇಸ್ ಗೋಯಿಂಗ್ ಸರ್, ಇವಾಗ AC ಏನಾಗಿದೆ, ಅಫೋರ್ಡಬಲ್ ಆಗಿದೆ. ಇನ್ನೊಂದು ಇಟ್ ಇಸ್ ಬಿಕಮ್ ಎ ನೆಸೆಸಿಟಿ, ನಾಟ್ ಅ ಲಕ್ಸುರಿ. ಅದರಿಂದ ಎಲ್ಲರ ಮನೆಯಲ್ಲಿ ಇವಾಗ AC ಬಂದ್ಬಿಟ್ಟಿದೆ. ಈಗ ಎಲ್ಲರ ಮನೆಯಲ್ಲಿ ನೋಡಿದ್ರೆ 1 ಬೆಡ್ರೂಮ್ AC ಇದ್ದೇ ಇರುತ್ತೆ. ಹೋಗ್ತಾ AC ಎಲ್ಲರೂ 2 ಬೆಡ್ರೂಮ್ ಅಲ್ಲಿ ಹಾಕ್ತಿವಿ, ಹಾಲ್ ಅಲ್ಲಿ ಹಾಕ್ತಿವಿ, ಕಿಚನ್ ಅಲ್ಲಿ ಹಾಕ್ತಿವಿ. ಆಮೇಲೆ ಇವಾಗ ಆಲ್ರೆಡಿ ಹೈ ರೈಸಸ್ ಎಲ್ಲ ನೋಡಿದ್ರೆ ಎಲ್ಲಾ ಅಪಾರ್ಟ್ಮೆಂಟ್ಸ್ AC ಮಾಡ್ತಾರೆ. ಸೊ ನಮ್ದು ಹೋಗ್ತಾ AC ಆದಷ್ಟು ನಿಮ್ಗೆ ಆಚೆ ಹೀಟ್ ಜಾಸ್ತಿ ಆಗುತ್ತೆ. ಒಳಗಡೆ ಹೀಟ್ ತೆಗೆದು ನೀವು ಆಚೆ ಬಿಸಾಕ್ತಾ ಇದ್ದೀರಾ, ಅವಾಗ ಏನಾಗುತ್ತೆ, ಆಚೆ ಎನ್ವೈರನ್ಮೆಂಟ್ ಹೀಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಈಗ ಅಡ್ರೆಸ್ ಮಾಡಿಲ್ಲ ಅಂದ್ರೆ, ಈಗ ಈ ಸ್ಟೆಪ್ ನಾವು ತಗೊಂಡಿಲ್ಲ ಅಂದ್ರೆ, ಹೋಗ್ತಾ ಬ್ಯಾಂಗ್ಳೂರ್ ಆಲ್ಸೋ ವಿಲ್ ಬಿಕಮ್ ಒನ್ ಆಫ್ ದಿ ಹಾಟೆಸ್ಟ್ ಟ್ರಾಪಿಕಲ್ ಪ್ಲೇಸಸ್. ನಾವು ಬ್ಯಾಂಗ್ಳೂರ್ ಅನ್ನೋ ಈ ಎನ್ವೈರನ್ಮೆಂಟ್ ಗೋಸ್ಕರ ಏನ್ ಜನ ಇಲ್ಲಿ ಬರ್ತಾರೆ, ಇದಗೋಸ್ಕರ ಅದು ನಾವು ತುಂಬಾ ಸ್ಲೋ ಆಗಿ ಕಳ್ಕೊಂಡ್ಬಿಡ್ತೀವಿ. ಸರ್, ಇನ್ನೊಂದು ವಿಷಯ ಏನಂದ್ರೆ, ಬೆಂಗಳೂರು ಇಸ್ ನೋನ್ ಆಸ್ ದ IT ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಸೊ ನಮ್ಮಲ್ಲಿ ಎಷ್ಟು IT ಬಿಲ್ಡಿಂಗ್ಸ್ ಎಲ್ಲ 100% AC ಇರುತ್ತೆ. ಒಳಗಡೆ ಹೋದ್ರೆ ಎಲ್ಲರೂ ಕೋಟ್ ಹಾಕೊಂಡು ಕೂತ್ಕೋತಾರೆ, ಚಳಿ ಅಂತಾರೆ. ಸೊ ಎಷ್ಟು ಲಾಸ್ ಆಫ್ ಪವರ್ ಆಗುತ್ತೆ ಅಂತ. ನಾನು ಆಶ್ರಯ ಸೊಸೈಟಿಲಿ ಸುಮಾರು 11 ವರ್ಷದಿಂದ ವರ್ಕ್ ಮಾಡ್ತೇನೆ. ದಿಸ್ ಈಸ್ ಎ ಆರ್ಡಿನರಿ ವರ್ಕಿಂಗ್. ಇದಕ್ಕೆ ನಿಮಗೆ ಸ್ಯಾಲರಿ ಅದೇನು ಬರಲ್ಲ. ಓನ್ಲಿ ಫಾರ್ ದ ಎನ್ವೈರ್ಮೆಂಟ್ ಪ್ಲಸ್ ಸೊಸೈಟಿಗೋಸ್ಕರ ವರ್ಕ್ ಮಾಡ್ತಾ ಇದೀವಿ. ಇಲ್ಲೆಲ್ಲರೂ ಕೂತಿರೋಲ್ಲ, ಅವ್ರವ್ರದ್ದು ಓನ್ ಬಿಸ್ನೆಸ್ ಇದೆ, ಪ್ಲಸ್ ಅವ್ರದ್ದು ಆಫೀಸ್ ಇದೆ. ಸೊಸೈಟಿಗೋಸ್ಕರ ಬೆನಿಫಿಟ್ಗೋಸ್ಕರ ಅಂದರೆ ಫಾರ್ ದ ಎನ್ವೈರ್ಮೆಂಟ್ ಬೆನಿಫಿಟ್ ವಿ ಆರ್ ವರ್ಕಿಂಗ್ ಟುಗೆದರ್, ಆಲ್ ಟುಗೆದರ್. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಸತ್ವ ಗ್ರೂಪ್.
ಆಸ್ ಯು ನೋ ಆಲ್ ಸತ್ವ ಡೆವಲಪರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಜನರಲ್ ಮ್ಯಾನೇಜರ್ ಫಾರ್ HVAC. Behalf of Satva as well as ASHRAE, we are going to work towards the sustainability and climate changes, whatever it is there, we are going to work. Ille as a committee member, tomorrow whatever we are having climate conclave, it is an 4th edition. Successfully we are going to conduct tomorrow with good participation as well as speakers from all over India who is going to come and participate. And we are having a panel discussion, as Mr. Satish Iyengar sir told. It will be exclusively panel discussion on NBC 2026. It will be beneficial for who are attending, and I request everyone who are here also to be present for tomorrow's program. As well as evening we are having a office bearers installation for the next society year. Our president Mr. Amar Nayan will be the president, and secretary Mr. Rupesh Iyengar will be there for taking over this society for next year. ಸುಮಾರಷ್ಟು ಮಾತಾಡಿದ್ದಾರೆ ಇದ್ರ ಬಗ್ಗೆ, ಸೊ ನಾನೇನು ಜಾಸ್ತಿ ಅದದೇ ಪದೇ ಪದೇ ಹೇಳೋದು ಅವಶ್ಯಕತೆ ಇರಲ್ಲ. ನಾನು ಏನು ಹೇಳಕ್ಕೆ ಇದೆ ಅಂದರೆ, ಇದು ASHRAE ಒಂದು ಸಂಸ್ಥೆ. ಆ ಸಂಸ್ಥೆ ಸುಮಾರು ವರ್ಷಗಳಿಂದ ಅಮೆರಿಕಾದಲ್ಲಿ ಇದೆ. ಆಲ್ಮೋಸ್ಟ್ ಒಂದು 60-70 ವರ್ಷದಿಂದ ಅದು ಇದೆ ಅಮೆರಿಕದಲ್ಲಿ. 150 ವರ್ಷದಿಂದ ಇದೆ. ನಮ್ಮ ದೇಶದಲ್ಲೂ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಆಲ್ರೆಡಿ ಈ ಸಂಸ್ಥೆ ಇದೆ. ಅಂಡ್ ಈ ಸಂಸ್ಥೆ ಕೆಲಸ ಮಾಡೋದು ಅನೇಕ ಡೊಮೇನ್ಸ್ ಇರ್ಬೋದು. ಒನ್ ಸಚ್ ಡೊಮೇನ್ ಇರೋದು ಕ್ಲೈಮೇಟ್ ರಿಲೇಟೆಡ್, ಎನ್ವೈರನ್ಮೆಂಟ್ ರಿಲೇಟೆಡ್. ಯಾಕೆ ನಮ್ಮ ಎನ್ವೈರನ್ಮೆಂಟ್ ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಯಾಕೆ ಅದನ್ನ ಸೇವ್ ಮಾಡಬೇಕು. ಅಂಡ್ ಬ್ಯಾಂಗ್ಳೂರ್ ಇಸ್ ಅ ಬಿಫಿಟಿಂಗ್ ಎಕ್ಸಾಂಪಲ್ ಫಾರ್ ದಟ್. ನಾವು ಪೇಪರ್ ಅಲ್ಲಿ ಓದ್ತಾ ಇರ್ಬೋದು, ಆಲ್ಮೋಸ್ಟ್ ದಿನ ಬರ್ತಾ ಇರುತ್ತೆ, ನಾವು ಇಷ್ಟು ಮರಗಳು ಕಡಿತಾ ಇದೀವಿ, ಬೆಂಗಳೂರು ಈ ತರ ಇತ್ತು, ಟೆಂಪರೇಚರ್ ಈ ತರ ಇತ್ತು. ನಾವು ಒಂದ್ 50 ವರ್ಷ ಹಿಂದೆ ಹೋದ್ರೆ ನಾವು ಸಮ್ಮರ್ ಅಲ್ಲೂ ಬ್ಲಾಂಕೆಟ್ ಹೊಡ್ಕೊಂಡು ಮಲ್ಕೋತಾ ಇದ್ವಿ, ಬಟ್ ಇವಾಗ ವಿಂಟರ್ ಅಲ್ಲೂ AC ಬೇಕಾಗ್ತಾ ಇದೆ. ಸೊ ಅದು ಯಾಕೆ ಚೇಂಜ್ ಆಯ್ತು, ಬೆಂಗಳೂರಲ್ಲಿ ಏನ್ ಚೇಂಜ್ ಆಗ್ತಾ ಇದೆ, ನಾವು ಯಾಕೆ ನೀರ್ಗೋಸ್ಕರ ಫ್ಯೂಚರ್ ಅಲ್ಲಿ ಮೇ ಬಿ ಒದ್ದಾಡ್ಬೋದು ನಾವೆಲ್ಲ, ಯಾಕಂದ್ರೆ ನೀರು ತುಂಬಾ ಪ್ರೆಷಸ್ ಇದೆ. ಆಮೇಲೆ ಬೆಂಗಳೂರಿಗೆ ಅದರದ್ದು ಒಂದು ಸೋರ್ಸ್ ಇಲ್ಲ, ನಾವು ಯಾವ್ದು ನದಿ ಪಕ್ಕ ಇಲ್ಲ ಅಥವಾ ನಾವು ಯಾವ್ದು ಸಮುದ್ರ ಪಕ್ಕ ಇಲ್ಲ. ನಮ್ ನೀರು ಆಲ್ಮೋಸ್ಟ್ 140 ಕಿಲೋಮೀಟರ್ ಇಂದ ನಾವು ಪಂಪ್ ಮಾಡ್ತೀವಿ ಬೆಂಗಳೂರಿಗೆ. ಸೊ ಇದು ಯೂನಿಕ್ನೆಸ್ ಟು ಬ್ಯಾಂಗ್ಳೂರ್. ಸೊ ಇದನ್ನ ನಾವು ಹೇಗೆ ಮುಂದುವರಿತಾ ನಾವು ಹೆಂಗೆ ಚೇಂಜ್ ಮಾಡ್ಬೋದು, ಆರ್ ವಾಟ್ ಇಸ್ ದ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್ ದಟ್ ವಿ ನೀಡ್ ಟು ಸಿ ಆಸ್ ಫಾರ್ as ಕ್ಲೈಮೇಟ್ ಇಸ್ ಕನ್ಸರ್ನ್, ಆಸ್ ಫಾರ್ as ಎನ್ವೈರನ್ಮೆಂಟ್ ಇಸ್ ಕನ್ಸರ್ನ್. ಅದಕ್ಕೋಸ್ಕರ ASHRAE ಅಂತ ಈ ಸಂಸ್ಥೆ ಬೆಂಗಳೂರು ಚಾಪ್ಟರ್ ದಲ್ಲಿ ಇದು ಒಂದು ಸೆಮಿನಾರ್ ಮಾಡ್ತಾ ಇದೀವಿ, ವಿಚ್ ಇಸ್ ಕಾಲ್ಡ್ ಕ್ಲೈಮೇಟ್ ಕಾನ್ಕ್ಲೇವ್. ನಾಳೆ ಅದು ಫುಲ್ ಡೇ ಸೆಮಿನಾರ್ ಇದೆ ಅದಕ್ಕೆ. ಸೊ ತಾವೆಲ್ಲರೂ ಬಂದು ಆ ಸೆಮಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೋರುತ್ತಿದ್ದೇವೆ ನಿಮ್ಗೆ. ಥ್ಯಾಂಕ್ ಯು. ಆಮೇಲೆ 1.25 ಕೋಟಿ ಜನಕ್ಕೆ 1.25 ಕೋಟಿ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ಸಿಮೆಂಟ್ ರೋಡ್ ಸಿಗದೆ ಇರೋರಿಗೆ ಸಿಕ್ಕಿಲ್ಲ ಅಂತ ಕನ್ಸರ್ನ್. ನಿಮಗೆ ಇದು ಆಗ್ತಾ ಇರೋಲ್ಲ ಸೊಸೈಟಿ ಕನ್ಸರ್ನ್ ಇದೆ, ಆದರೆ ಮಧ್ಯದಲ್ಲಿ ಮಾಡ್ತಾರಲ್ಲ ಅವರಿಗೆ ಯಾವ ಕನ್ಸರ್ನ್ ಇರೋದು, ಅದನ್ನ ನೀವು ಯಾವ ರೀತಿ ನಿಮ್ಮ ಸೆಮಿನಾರ್ನಲ್ಲಿ ಅವೇರ್ನೆಸ್ ಕೊಡಬೇಕಂತ ಅವರಿಗೆ ಮಾಡೋರಿಗೆ. ಅದೇ ಅದಕ್ಕೋಸ್ಕರ ಇದು ಸಂಬಂಧಪಟ್ಟಿದ್ಗೆ ನಾವು ಒಂದು ಪ್ಯಾನೆಲ್ ಡಿಸ್ಕಷನ್ ಕೂಡ ಇದೆ ನಾಳೆ. ಸೊ ಇನ್ ದಟ್ ಪ್ಯಾನೆಲ್ ಡಿಸ್ಕಷನ್ ಈ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿದ್ದೇನೆ ನೀವು ಗವರ್ನಮೆಂಟ್ಗೆ ಡಿಪಾರ್ಟ್ಮೆಂಟ್ ಕಳಿಸ್ತಾ ಇದ್ದೀರಾ. ಔಟ್ಕಮ್ ಆಫ್ ದಿ ಸೆಮಿನಾರ್ ಆರ್ ಸೆಂಡಿಂಗ್ then what are the resolution for whatever discussion held, we be convening them with them. ಅದೇ ಸರ್ ಇದು Ground ಏನಂದ್ರೆ BWSSB ಜೊತೆ IISc ಪ್ಲಸ್ ನಮ್ಮ ಸಂಸ್ಥೆ ಎಲ್ಲರೂ ಸೇರಿ BWSSB ಇಸ್ ದ ನೋಡಲ್ ಅಥಾರಿಟಿ ಫಾರ್ ದಿಸ್. ಅವ್ರಿಗೆಲ್ಲ 2 years ಬ್ಯಾಕ್ ರೆಪ್ರೆಸೆಂಟೇಷನ್ ಮಾಡಿ ಅವಾಗೆ ಅವ್ರ ಗೆಜೆಟ್ ಮಾಡಿ ಎಲ್ಲ ಮನೆ 30-40 ಸೈಟ್ಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಿದ್ದಾರೆ. ಕಾರಣ ಇದೆ, ಯಾಕಂದ್ರೆ ನಮ್ಮ ಸಂಸ್ಥೆ ಇಂಡಿಯನ್ಸ್ ಆಫ್ ಸೈನ್ಸ್ ಬೇರೆ ಸಂಸ್ಥೆ ಎಲ್ಲರೂ ಸೇರಿ ನಾವು ಪ್ರೆಸೆಂಟೇಶನ್ ಕೊಟ್ಟಿದ್ವಿ ಸ್ಟ್ಯಾಟಿಸ್ಟಿಕ್ಸ್ ಜೊತೆ. ಅದರಿಂದ ನಮ್ದು ಗ್ರೌಂಡ್ ವಾಟರ್ ಲೆವೆಲ್ ರೀಚಾರ್ಜ್ ಆಗ್ಬೇಕು ಅಂತ ಜಾಸ್ತಿ ಇದು ಮಾಡಿದ್ವಿ. ಅದರಿಂದ ಆಗಿದೆ ಇವಾಗ ಎಷ್ಟು. ಇವಾಗ ರೋಡ್ ಮೇಲೆ ಇದ್ದಿದ್ ನೀರು ಅದೆಲ್ಲ ಇವಾಗ ಗತೆ ಮಾರ್ಗ ನಮ್ಮ ರಾಜ ಕಾಲುವೆಗೆ ಲೇಕ್ಸ್ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇಲ್ಲ ನೀರು. ಇವಾಗ 90% of our water which is there is going to the various lakes.
ವಿಚ್ ಆರ್ ದ ಅದು ಸರ್ ಅದು ನೋಡಿ ಅದು ಸರ್ ಪೊಲಿಟಿಕಲ್ ಡಿಸಿಷನ್ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ಸೊ ಲೈಕ್ ಸರ್ ಎಷ್ಟೋ ಲೈಕ್ ಸರ್ ಕರೆಕ್ಟ್ ಗೊತ್ತಾಯ್ತು. ಭಾರತದಲ್ಲಿ ಪರಿಸರ ನಾಶ ಮತ್ತು ಇದು ಮಳೆ ನೀರು ಸಂರಕ್ಷಣೆ ಮಾಡದೇ ಇರೋದು ಕೂಡ ಒಂದು ಕಾರಣ ಅಂತ. ಹೌದು ಆದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೂಡ ಈ ಬದಲಾವಣೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿದೆಯಲ್ಲ ಅದಕ್ಕೆ ಹೇಳ್ತೀನಿ ಸರ್ ಅದೆಲ್ಲ ನಾನು ಹೇಳೋದು ಸರ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೂಡ ಯಾವತ್ತು ಕಂಡು ಇವಾಗ ನೀವು ನೋಡಿರ್ಬೇಕು 15 ದಿವಸ ಮುಂಚೆ ನಮ್ಮ ಹೊಸ CM ಎಲ್ಲರೂ ಟ್ರೀ ಪ್ಲಾಂಟಿಂಗ್ ಅಂತ ಮಾಡಿದ್ವಿ ಎಲ್ಲ 15 ಲಕ್ಷ ಟ್ರೀ ಪ್ಲಾಂಟ್ ಮಾಡಿದ್ವಿ ಎಲ್ಲಾ ಕಡೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ವಿಚ್ ಹಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಸೊ ಇಟ್ ವಿಲ್ ಕಂಟಿನ್ಯೂ ಸರ್. ಸೊ ಯು ಹ್ಯಾವ್ ಟು ಗಿವ್ ಟೈಮ್. ಮರಗಳ ಹೊರತಾಗಿ ಬೇರೆ ಏನಾದರೂ ಕಾರಣ ಇದೆಯಾ ಈ ಬದಲಾವಣೆಗೆ? ಸರ್ ಅದಕ್ಕೆ ಇನ್ನೊಂದು ಕಾರಣ ಇದೆ, ಇಟ್ಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಡಿಪ್ಲೇಷನ್ ಅಂತ ಹೇಳ್ತೀವಿ ಸರ್. ಓಝೋನ್ ಡಿಪ್ಲೇಷನ್ ಅಂದ್ರೆ ಈ ಒಂದು ಓಝೋನ್ ಲೇಯರ್ ಇದೆಯಲ್ಲ, ಆ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಓಝೋನ್ ಲೇಯರ್ ತುಂಬಾ ಡಿಪ್ಲೀಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಅಲ್ಲಿ ತುಂಬಾ ಹೈ ಈ AC ಬರೋ ರೆಫ್ರಿಜರೆಂಟ್ ಬರುತ್ತಲ್ಲ, ಆ ರೆಫ್ರಿಜರೆಂಟ್ ಲೀಕ್ ಆದಾಗ ಅದು ಹೋಗ್ಬಿಟ್ಟು ಓಝೋನ್ ಡಿಫ್ಲೇಟ್ ಮಾಡುತ್ತೆ. ಓಝೋನ್ ಪರದೆ ತೆಳುವಾಗಿರೋದು ಬಾಕಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಸರ್ ಅದನ್ನ ರೆಡ್ಯೂಸ್ ಮಾಡ್ಬೇಕು. ಈಗ ನಾವು ಇದನ್ನ ಆಕ್ಷನ್ ಈಗ ತಗೊಂಡಿಲ್ಲ ಅಂದ್ರೆ ನಮ್ಗೂ ಇನ್ನೊಂದು 10 ವರ್ಷಕ್ಕೆ ವಿ ವಿಲ್ ಬಿ ಇನ್ ದ ಸೇಮ್ ಸಿಚುವೇಶನ್. ನಮ್ದು ಓಝೋನ್ ರೈಟ್ ನೋ ಈಗ ಕಂಟ್ರೋಲ್ ಸ್ಟೇಜಸ್ ಅಲ್ಲಿ ಇದೆ, ಬಟ್ ಅವ್ರದ್ದು ಆಲ್ರೆಡಿ ಡಿಪ್ಲೀಟ್ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಾಡಕ್ಟ್ ತಗೊಬೇಕಂದ್ರು ತೆಳುವಾಗದೇ ಇರೋದು ತಡೆಯೋದಕ್ಕೆ ಈ ಕ್ರಮಗಳನ್ನ ಕೈಗೊಳ್ಳಬೇಕು. ಸರ್ ಅದಕ್ಕೆ ಅದನ್ನೇ ಇವಾಗ ನೆಟ್ ಝೀರೋ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಅಂದ್ರೆ ನೆಟ್ ಝೀರೋ ಅಂದ್ರೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದರಲ್ಲಿ ನೀವೇ ಸೆಲ್ಫ್ ಪವರ್ ನೀವೇ ಜನರೇಟ್ ಮಾಡ್ಕೊಬೇಕು, ವಾಟರ್ ನಿಮ್ದೇ ನೀವು ರೀಯೂಸ್ ಮಾಡಬೇಕು. ಈ ತರ ಮಾಡಿ ನೆಟ್ ಝೀರೋ ಅಂತ ಒಂದು ಕಾನ್ಸೆಪ್ಟ್ ನ ಇವಾಗ ನಾವು ತಗೊಂಡ್ಬರ್ತಾ ಇದೀವಿ, ಕಾರ್ಬನ್ ನ್ಯೂಟ್ರಲ್ ನೆಟ್ ಝೀರೋ ಅಂತ. ಆದ್ರೆ ಏನಾಗುತ್ತೆ, ಸೆಲ್ಫ್ ಸಸ್ಟೈನಿಬಿಲಿಟಿ ಅಂತೀವಿ. ಅಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಆ ಬಿಲ್ಡಿಂಗ್ ಬೇಕಾದ ಸೋಲಾರ್ ಇಂದ ನಿಮ್ಗೆ ಜನರೇಟ್ ಮಾಡೋದು ಪವರ್ನ. ಇವಾಗ ಪವರ್ನ ನಾವು ಜನರೇಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನ ನೀವು ಗ್ರಿಡ್ ಕೊಡ್ಬೋದು. ಆಮೇಲೆ ವಾಟರ್ನ ಯು ಆರ್ ನಾಟ್ ಸಪೋಸ್ ಟು ಡಿಸ್ಚಾರ್ಜ್, ಯು ಹ್ಯಾವ್ ಟು ರೀಸೈಕಲ್ ಅಂಡ್ ಯೂಸ್ ಇಟ್. ಅಂಡ್ ಅಗೇನ್ ಟೆಂಪರೇಚರ್ನ ವಿ ಆರ್ ರೆಕಮೆಂಡಿಂಗ್ ಟು ದ ಗವರ್ಮೆಂಟ್ ಟು ಕೀಪ್ ದ ಟೆಂಪರೇಚರ್ ಅಟ್ 26-27 ಆಸ್ ಅ ಸ್ಟ್ಯಾಂಡರ್ಡ್. ಅದನ್ನ ಒಂದು ಲಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎವ್ರಿ 1 ಟೆಂಪರೇಚರ್ ನೀವು ರೆಡ್ಯೂಸ್ ಮಾಡಿದಷ್ಟು ನಿಮ್ದು ಪವರ್ ಕನ್ಸಂಪ್ಷನ್ ಗೋ ಬೈ 5 to 6%. ಪವರ್ ಕನ್ಸಂಪ್ಷನ್ ಅಂದ್ರೆ ನಿಮ್ ಪ್ರಾಬ್ಲಮ್ ಬಂದು ಕಿಲೋವ್ಯಾಟ್. ಅಂದ್ರೆ ಇವಾಗ ನೀವು ಗ್ರಿಡ್ ಚೇಂಜ್ ಮಾಡಬೇಕು, ಜನರೇಟ್ ಮಾಡಬೇಕು, ಅದೇನಾಗ್ತಾ ಇದೆ, ಬಿಕಮಿಂಗ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ ಡೇ ಬೈ ಡೇ. ಸೊ ಇದೆಲ್ಲ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಸರ್, ಎಲ್ಲ ಒಂದೇ ಸತಿ ಆಗಲ್ಲ. ಇದು ಮಾಡ್ಕೊಂಡು ಹೋದಷ್ಟು ವಿ ವಿಲ್ ಬಿ ಹ್ಯಾವಿಂಗ್ ಎ ಬೆಟರ್ ಎನ್ವೈರನ್ಮೆಂಟ್ ಇನ್ ದ ಡೇಸ್ ಟು ಕಮ್.